ನಮಸ್ಕಾರ ಸ್ನೇಹಿತರೆ. ಏನೋ ಕೆಲಸದಲ್ಲಿದೆ, ಹಂಗೆ ಓಡ್ಬಂದೆ. ಯಾಕೆ ಓಡ್ಬಂದೆ ಅಂತಂದರೆ MP ತೇಜಸ್ವಿ ಸೂರ್ಯಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೆ. ಅಪ್ಪ ಏನು ಆಕ್ರೋಶ ರೀ ಜನರು ಸಾವಿನ ಬಗ್ಗೆ. ಕರೆಕ್ಟ್ ಅಲ್ವಾ? ಅವ್ರು ರಿಪ್ಲೈನೇ ಮಾಡ್ತಾ ಇಲ್ಲ. ಇರಲಿ, MP ತೇಜಸ್ವಿ ಸೂರ್ಯ ಪ್ರೆಸ್ ಮೀಟು ಪಬ್ಲಿಕ್ ಟಿವಿ ರಂಗಣ್ಣ ಹಂಗೇ ಬಿಡ್ತಾವೆ ಡೈರೆಕ್ಟಾಗಿ, ವಿತೌಟ್ ಎನಿ ಫಿಲ್ಟರ್ ಹಂಗೇ ಬಿಡ್ತಾವ್ರೆ. ಬಟ್ ಪ್ರಶ್ನೆ ಏನಪ್ಪ ಅಂತಂದರೆ, ಪ್ರೆಸ್ ಮೀಟ್ ಮಾಡೋದ ಇವ್ರ ಕೆಲಸ. ಈತ ಹೇಳ್ತಾ ಇದ್ದಾರೆ, ತೇಜಸ್ವಿ ಸೂರ್ಯ ಹೇಳ್ತಾ ಇದ್ದಾನೆ BBMPನಲ್ಲಿ ಬೆಡ್ ಬುಕಿಂಗ್ ಸ್ಕ್ಯಾಂಡಲ್ ಅಂತೆ. ಅಪ್ಪ ಇದನ್ನು ಹುಡ್ಕಕ್ಕೆ 4 ದಿವಸ ಬೇಕಾಯ್ತಂತೆ. ಮೈ ಗಾಡ್ ತೇಜಸ್ವಿ, ವೈ ಆರ್ ಯು ಈ ಮೂಮೆಂಟಲ್ಲಿ ಇಷ್ಟೊಂದು ಫನಿ ಆಗೋದು ಅವಶ್ಯಕತೆ ಇದೆಯಾ ತೇಜಸ್ವಿ ಸೂರ್ಯ? ವಿರೋಧ ಪಕ್ಷದವರು ನಿನಗೆ ಉತ್ತರ ಕೊಡೋಕ್ಕಲ್ಲ, ನಾನು ಉತ್ತರ ಕೊಡ್ತೀನಿ. ಐ ವಿಲ್ ಗಿವ್ ಯು. ತಾವೇನು ಹೇಳಿದ್ರಿ? ಜನ ಯಾರ್ಯಾರಿಗೂ ಫೋನ್ ಮಾಡ್ತಾವ್ರ ಬೆಡ್ ಬೇಕು ಅಂತ. ನಿಮ್ಮ ಸಿಸ್ಟಮ್ BBMP ನನ್ನ ಕೆಳಗಡೆ ಇದೆಯಾ? ಸಿದ್ದರಾಮಯ್ಯನ ಕೆಳಗಡೆ ಇದೆಯಾ? DK ಶಿವಕುಮಾರ್ ಕೆಳಗಡೆ ಇದೆಯಾ? ಕುಮಾರಸ್ವಾಮಿ ಕೆಳಗಡೆ ಇದೆಯಾ? BBMP ಆಡಳಿತ ನಡೀತಾ ಇರೋದು ಡೈರೆಕ್ಟಾಗಿ ಟರ್ಮ್ ಮುಗಿದ ಮೇಲೆ ದ ಸ್ಟೇಟ್ ಗೌರ್ಮೆಂಟ್ ಈಸ್ ಹ್ಯಾಂಡ್ಲಿಂಗ್. ಯಾರ ಮೇಲೆ ಗೂಬೆ ಕುಣಿಸ್ತಾ ಇದೆಯಾ ತೇಜಸ್ವಿ ಸೂರ್ಯ? ಯಾರ ಮೇಲೆ ಗೂಬೆ ಕುಂಡಿಸ್ತಾ ಇದೆಯಾ? ಆಮೇಲೆ ಅಕಸ್ಮಾತ್ ಸ್ಕ್ಯಾಂಡಲ್ ನಡೆದ್ರೆ ಹುಡ್ಕಕ್ಕೆ ನಿನಗೆ 4 ದಿನ ಬೇಕಾ? ಅಂದ್ರೆ BBMP ಆಗಿರ್ಬೋದು, ರಾಜ್ಯ ಸರ್ಕಾರದಲ್ಲಾಗಿರ್ಬೋದು, ಕೇಂದ್ರ ಸರ್ಕಾರದಲ್ಲಾಗಿರ್ಬೋದು, ಸ್ಕ್ಯಾಂಡಲ್ಗಳು ನಡೀತಾವೆ. ಅದನ್ನ ನೋಡಕ್ಕೆ ತಮಗೆ ಸಮಯವಿಲ್ಲ ಅನ್ನೋದು ಒಪ್ಕೊಂಡಂಗಾಯ್ತು. ಐ ಆಮ್ ರೈಟ್ ತೇಜಸ್ವಿ ಸೂರ್ಯ? ಜಸ್ಟ್ ಬಿಕಾಸ್ ಯುವರ್ ಎನ್ MP ಪ್ರೆಸ್ ಮೀಟ್ ಕರೆದ ತಕ್ಷಣ ಜನ ಬರ್ತಾರೆ, ಬಾಯಿಗೆ ಬಂದಾಗ ಏನೋ ಮಾತಾಡೋದಲ್ಲ. ಜನ ಸಾಯ್ತಾ ಇದಾರಲ್ಲ. ದ ಮೆಕ್ಯಾನಿಸಮ್ ಹ್ಯಾಸ್ ಟೋಟಲಿ ಫೇಲ್ಡ್ ಅಂಡ್ ಕೊಲ್ಯಾಪ್ಸ್. ಕರ್ನಾಟಕದಲ್ಲಿ ಈ ಒಂದು ಆಡಳಿತ ಹೆಲ್ತ್ ಸೆಕ್ಟರ್ ನ ಮೇಂಟೈನ್ ಮಾಡೋದ್ರಲ್ಲಿ ಕೊಲ್ಯಾಪ್ಸ್ ಆಗಿದೆ ಅನ್ನೋದಕ್ಕೆ ಯಾವುದೇ ಡೌಟ್ ಇಲ್ಲ. ಒಳ್ಳೆ ಬಟ್ಟೆ ಹಾಕೊಂಡು ಎಲ್ಲ 4-5 ಜನ MP MLAಗಳನ್ನ ಕುಂಡಿಸ್ಕೊಂಡು ಹೇಳ್ರಿ ಮಾತಾಡ್ರಿ, ಮಾತಾಡಲ್ಲ. ಅಕಸ್ಮಾತ್ ತಮ್ಮ ಜಾಗದಲ್ಲಿ ನಾನಿದ್ರೆ, ತೇಜಸ್ವಿ ಸೂರ್ಯ ತಮ್ಮ ಜಾಗದಲ್ಲಿ ನಾನು ಕೂತಿದ್ರೆ, MP ಆಗಿದ್ರೆ, ಅವರ ಡೈರೆಕ್ಟ್ಲಿ ಸೆಂಡ್ ಹಿಮ್ ಟು ಜೈಲ್. ತಾವು ಯಾರ ಮೇಲೆ ಬ್ಲೇಮ್ ಮಾಡ್ತಾ ಇದ್ದೀರಾ? ಇಫ್ ಇಟ್ ಈಸ್ BBMP ಕಮಿಷನರ್, ಬುಕಿಂಗ್ ಫೆಲೋ, ಅಲ್ಲಿರೋ BBMP ಸಿಬ್ಬಂದಿ 2 ನಿಮಿಷದಲ್ಲಿ ಜೈಲು, FIR ಜೈಲು. ಯಾಕೆ ಮಾಡಿಲ್ಲ ತಾವು? ಅದನ್ನ ಬಿಟ್ಟು ಪ್ರೆಸ್ ಮೀಟಾ? ಪ್ರೆಸ್ ಮೀಟ್ ಏನ್ರಿ? ಪ್ರೆಸ್ ಮೀಟ್ ಮಾಡ್ಬೇಕಾಗಿರೋದು ನಮ್ಮಂತ ಗುರುತು ಪರಿಚಯ ಇಲ್ದವರು. ಪ್ರೆಸ್ ಮೀಟ್ ಮಾಡ್ಬೇಕಾಗಿರೋದು ವಿರೋಧ ಪಕ್ಷದವರು. ಕೇಂದ್ರ ಸರ್ಕಾರ ನಿಮ್ದು ತೇಜಸ್ವಿ ಸೂರ್ಯ, ರಾಜ್ಯ ಸರ್ಕಾರ ನಿಮ್ದು, BBMP ಆಡಳಿತ ನಿಮ್ದು, ಎಲ್ಲ ನಿಮ್ದೆ. ಪ್ರೆಸ್ ಮೀಟು ನಿಮ್ದು. ಏನಂಗಾರೆ ಪ್ರಯೋಜನ ಜನಗಳಿಗೆ? ಏನು ಸ್ಕ್ಯಾಮು? ಏನು BBMP ಸಿದ್ದರಾಮಯ್ಯ ನಡೆಸ್ತಾ ಇದಾರ? ಕಾಂಗ್ರೆಸ್ ಸಿದ್ದರಾಮಯ್ಯ ನಡೆಸ್ತಾ ಇದಾರ? ತಾವು ಪ್ರೆಸ್ ಮೀಟ್ ಅಲ್ಲಿ ಸ್ಕ್ಯಾಮು ಸ್ಕ್ಯಾಮು ಸ್ಕ್ಯಾಮ್ ಅಲ್ರಿ. ಸ್ಕ್ರೀನ್ ಲೀಗಲಿ ಸ್ಕ್ರೂ ದಟ್ ಏನೋ ಅಫಿಷಿಯಲ್ ಹೂ ಇಸ್ ಅಕೌಂಟಬಲ್. ಈ BBMP ಇಸ್ ಅಕೌಂಟಬಲ್. ಎಲ್ಲಾರ್ಗೂ FIR ಮಾಡಿಸಿ ಜೈಲಿಗೆ ಕಳಿಸ್ರಿ. ಅದನ್ನ ಬಿಟ್ಬಿಟ್ಟು ಐ ವಿಲ್ ನಾಟ್ ಟಾಲರೇಟ್ ದಿಸ್. ಯಾಕೆ ಟಾಲರೇಟ್ ಮಾಡ್ತೀರಾ? ಟಾಲರೇಟ್ ಮಾಡ್ತಾ ಇರೋದು ಕರ್ನಾಟಕದ ಜನ. ಈ ಸಾವುಗಳನ್ನ ಆಕ್ಸಿಜನ್ ಸಪ್ಲೈ ಇಲ್ಲದೆ ಟಾಲರೇಟ್ ಮಾಡ್ತಾ ಇರೋದು ಕರ್ನಾಟಕದ ಜನ. ಅದು ನಿಮ್ಮ ದರಿದ್ರ ಆಡಳಿತವನ್ನ, ಯುವರ್ ರಾಟನ್ ಅಡ್ಮಿನಿಸ್ಟ್ರೇಷನ್ ಜನ ತಾಳ್ಮೆಯಿಂದ ಕೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಕರ್ನಾಟಕದಲ್ಲಿ ತಯಾರಾಗೋ ಆಕ್ಸಿಜನ್ ಅನ್ನ ಏನು ಹೇಳದೆ ಕೇಳದೆ ಎತ್ಕೊಂಡು ಹೋಗ್ತಾರೆ. ದೇರ್ ಇಸ್ ನೋ ಅಕೌಂಟಬಿಲಿಟಿ. ಓಕೆ, ಯಡಿಯೂರಪ್ಪನಿಗೆ ಆ ಆಕ್ಸಿಜನ್ ಅನ್ನ ಕೇಳಕ್ಕೆ, ನಮ್ಮ ಕೋಟನ ಮಡ್ಕಣಕ್ಕೆ ಧೈರ್ಯ ಇದೆಯಾ? ಇಲ್ಲ. ತಾವು 4 ದಿವಸ ಏನು ತನಿಖೆ ಮಾಡಿದ್ರ? ಯಾಕೆ? ಏನ್ ಸಿದ್ದರಾಮಯ್ಯ ನಡೆಸ್ತಾ ಇರೋದಲ್ಲಿ? BBMP ಸಿದ್ದರಾಮಯ್ಯ ನಡೆಸ್ತಾ ಇದ್ದಾರಾ? DK ಶಿವಕುಮಾರ್ ನಡೆಸ್ತಾವ್ರಾ? ಅಥವಾ ಕುಮಾರಸ್ವಾಮಿ ನಡೆಸ್ತಾ ಇದ್ರ? ತನಿಖೆ ಮಾಡಕ್ಕೆ ನಿಮ್ಮದೇ ಸರ್ಕಾರ. ದಟ್ ಮೀನ್ಸ್ ಯು ಆರ್ ಅಕ್ನಾಲಜಿಂಗ್, ಒಬ್ಬ BJP MP ಆಗಿ ಯು ಆರ್ ಡೈರೆಕ್ಟ್ಲಿ ಅಕ್ನಾಲಜಿಂಗ್ ದಟ್ ದೇರ್ ಇಸ್ ಎ ಸ್ಕ್ಯಾಮ್ ಗೋಯಿಂಗ್ ಆನ್. ಆ ಸ್ಕ್ಯಾಮ್ ಅನ್ನ ತಾವ್ ಹೇಳೋದಲ್ಲ. ಐ ಥಿಂಕ್ ಯು ಆರ್ ಸಪೋಸ್ ಟು ಫೈಲ್ ಅನ್ FIR, ಸೆಂಡ್ ದೆಮ್ ಟು ಜೈಲ್, ಸೆಟ್ ರೈಟ್ ದ ಸಿಸ್ಟಮ್. ತಾವು ಮಾಡಬೇಕಾರದು ಸಿಸ್ಟಮ್ ನ ಸೆಟ್ ರೈಟ್ ಬಿಟ್ರೆ ಪ್ರೆಸ್ ಮೀಟ್ ಅನ್ನ ನಂಗೆ ತುಂಬಾ ದುಃಖ ಆಗ್ತಾ ಇದೆ. ನಾನು 4 ದಿವಸದಿಂದ ಡೇ ಅಂಡ್ ನೈಟ್ ಇನ್ವೆಸ್ಟಿಗೇಷನ್ ಮಾಡಿದೆ. ಇನ್ವೆಸ್ಟಿಗೇಷನ್ ಮಾಡಕ್ಕೆ ತಾವೇನು ಆಪೋಸಿಷನ್ ಪಾರ್ಟಿ ಅವರಾ?
The entire mechanism is available at your fingertip. ತಮ್ಮ ಫಿಂಗರ್ ಟಿಪ್ ಬಳಿ ಎನಿ ಎಂ ಪಿಸ್ ಏನೋ ಒಬ್ಬ ಕೇಂದ್ರ ಸರ್ಕಾರದ ಬಿಜೆಪಿಯ ಸೋ ಕಾಲ್ಡ್ ಫ್ಯೂಚರ್ ಅಪ್ಕಮಿಂಗ್ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ತಾವು ಏನ್ರೆ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ತಾವು ಸ್ಕ್ಯಾಂಡಲ್ ನ ಹಿಡಿದಿದ್ದೀರಾ ಇವತ್ತು. ಅದನ್ನ ಕರ್ನಾಟಕದ ಜನ ನಂಬೇಕಾ? ಶುಡ್ ಕರ್ನಾಟಕ ಪೀಪಲ್ ಬಿಲೀವ್ ಯುವರ್ ಪ್ರೆಸ್ ಮೀಟ್ ಅಂಡ್ ಎಕ್ಸ್ಪೋಜರ್? ಹೂಮ್ ಆರ್ ಯು ಎಕ್ಸ್ಪೋಸಿಂಗ್? ಯು ಆರ್ ಎಕ್ಸ್ಪೋಸಿಂಗ್ ಯುವರ್ ಗವರ್ಮೆಂಟ್. ಅಕಸ್ಮಾತ್ ತಾವೇಳೋದು ನಿಜ ಆಗಿದ್ರೆ ತೇಜಸ್ವಿ ಸೂರ್ಯ, ಯು ಆರ್ ಎಕ್ಸ್ಪೋಸಿಂಗ್ ಯಡಿಯೂರಪ್ಪ ಅಡ್ಮಿನಿಸ್ಟ್ರೇಷನ್. ಯಡಿಯೂರಪ್ಪನ ರಿಸೈನ್ ಮಾಡಕ್ಕೆ ಹೇಳಿ. ನೀವ್ ಹೇಳಿದ್ ನಿಜ ಅಂದ್ರೆ ಇಟ್ ಇಸ್ ಹೈ ಟೈಮ್ ದಟ್ ಬಿಬಿಎಂಪಿ ಕಮಿಷನರ್, ಬಿಬಿಎಂಪಿ ಇನ್ಚಾರ್ಜ್ ಫೆಲೋ ಶುಡ್ ಬಿ ಸೆಂಟ್ ಟು ಜೈಲ್. ಎಫ್ಐಆರ್ ಮಾಡಿ ಜೈಲಿಗೆ ಕಳಿಸ್ಬೇಕು ಅವರನ್ನ. ಹೂಮ್ ಆರ್ ಯು ಎಕ್ಸ್ಪೋಸಿಂಗ್? ಯಡಿಯೂರಪ್ಪನ ಎಕ್ಸ್ಪೋಸ್ ಮಾಡ್ತಾ ಇದ್ದೀರಾ? ಟೆಲ್ ಯಡಿಯೂರಪ್ಪನ ಹೇಳಿ ರಿಸೈನ್ ಮಾಡಕ್ಕೆ. ಯಾರನ್ರಿ ಗುಬೆ ಮಾಡ್ತೀರಾ? ಕರ್ನಾಟಕದಲ್ಲಿ ಎಂ ಪಿಗಳು ಬಿಜೆಪಿ ಅಧಿಕಾರ ಇಟ್ಕೊಂಡ್ಬಿಟ್ರೆ ತಾವು ಪ್ರೆಸ್ ಮೀಟ್ ಅಲ್ಲಿ ಏನು ಬೇಕಾದ್ರೆ ಹೇಳಿದ್ರೆ ಜನ ನಂಬಕ್ಕೆ ಇಲ್ಲಿ ಕುರಿಗಳಲ್ಲ ಇವಾಗ. ಕುರಿನ್ ಕಾಯಕ್ಕೆ ತೋಳ ಮಾಡಿದಂಗೆ ಈ ಆಡಳಿತದಲ್ಲಿ. ನೆನ್ನೆ 26 ಜನ ಸತ್ತೋದ್ರಲ್ಲ ಚಾಮರಾಜನಗರದಲ್ಲಿ. ಒಂದು ಸ್ಟೇಟ್ಮೆಂಟ್, ವಾಟ್ ಈಸ್ ಯುವರ್ ಇನ್ವೆಸ್ಟಿಗೇಷನ್? ವೈ ಆಕ್ಸಿಜನ್ ಸಪ್ಲೈ ಇಸ್ ಬಿನ್ ಟ್ಯಾಪ್ಡ್? ನಾನಾ ದೇಶಗಳು ನಿಮ್ಮ ನರೇಂದ್ರ ಮೋದಿ ಅವರಿಗೆ ಬೇಕಾದಂತ ಎಲ್ಲ ಮೆಡಿಕಲ್ ಫೆಸಿಲಿಟಿ ಕಳಿಸ್ತಾ ಇದ್ದಾರೆ. ವೇರ್ ಇಸ್ ದ ಅಕೌಂಟಬಿಲಿಟಿ? 80 ಮೆಟ್ರಿಕ್ ಟನ್ ಆಕ್ಸಿಜನ್ ಸಪ್ಲೈ ಆಯ್ತಲ್ಲ ಸೌದಿಯಿಂದ, ಎಲ್ಲೋಯ್ತು? ತೇಜಸ್ವಿ ಸೂರ್ಯ ಅಕೌಂಟಬಿಲಿಟಿ ಎಲ್ಲಿ? ವೇರ್ ಇಸ್ ಅಕೌಂಟಬಿಲಿಟಿ? ಕರ್ನಾಟಕದಲ್ಲಿ ತಯಾರಾಗ್ತಾ ಇರುವಂತ 1000 ಮೆಟ್ರಿಕ್ ಟನ್ ಇಫ್ ಐ ಆಮ್ ನಾಟ್ ರಾಂಗ್ ಆಕ್ಸಿಜನ್ ಕರ್ನಾಟಕಕ್ಕೆ ಕೊಡ್ತಾ ಇಲ್ಲ ನಿಮ್ಮ ಮೋದಿ ಸರ್ಕಾರ. ದೇ ಆರ್ ಸ್ಟೀಲಿಂಗ್ ಇಟ್ ಅವೇ ಟು ಅಂಡ್ ಡಿಸ್ಟ್ರಿಬ್ಯೂಟಿಂಗ್ ಇಟ್ ಟು ಸಮ್ ಅದರ್ ಸ್ಟೇಟ್ಸ್. ಆ 1000 ಟನ್ ನಮ್ಮ ಕರ್ನಾಟಕದಲ್ಲಿ ತಯಾರಾಗೋ ಆಕ್ಸಿಜನ್ ಇದೇ ಮೋದಿ ಸರ್ಕಾರ ತಗೊಂಡೋಗಿ ಬೇರೆ ರಾಜ್ಯಗಳಿಗೆ ಹಂಚ್ತಾ ಇದೆ. ಕರ್ನಾಟಕ ಸೂತಕದ ಮನೆ ಆಗಿದೆ. ತೇಜಸ್ವಿ ಸೂರ್ಯ ಸೂತಕದ ಮನೆ ಆಗಿದೆ. ಅಂಡ್ ಯು ಆರ್ ಟಾಕಿಂಗ್ ಅಬೌಟ್ ಸ್ಕ್ಯಾಂಡಲ್. ದೆನ್ ಇಟ್ಸ್ ಹೈ ಟೈಮ್ ಯಡಿಯೂರಪ್ಪ ಶುಡ್ ರಿಸೈನ್. ಇವತ್ತು ಇದರಲ್ಲಿ ಪ್ರೆಸ್ ಮೀಟ್ ಅಲ್ಲಿ ತಾವ್ ಹೇಳಿದ ಅಲಿಗೇಷನ್ ಬೇರೆ ಯಾರ ಮೇಲೂ ಅಲ್ಲ. ಡೈರೆಕ್ಟ್ಲಿ ದ ಚಾರ್ಜಸ್ ಈಸ್ ಆನ್ ಯಡಿಯೂರಪ್ಪನ ಸರ್ಕಾರ ಬಿಬಿಎಂಪಿ ನಡೆಸ್ತಾ ಇರೋದು ಇವಾಗ. ದ ಬಿಬಿಎಂಪಿ ಇಸ್ ಬಿನ್ ಅಡ್ಮಿನಿಸ್ಟರ್ಡ್ ಡೈರೆಕ್ಟ್ಲಿ ಬೈ ಯಡಿಯೂರಪ್ಪ ಸರ್ಕಾರ. ಯಾಕೆ ಅಂತಂದ್ರೆ ಅಲ್ಲಿ ಎಲೆಕ್ಟೆಡ್ ಬಾಡಿದು ಟರ್ಮ್ ಮುಗಿದೋಗಿದೆ. ಅಲ್ಲಿ ಸ್ಕ್ಯಾಂಡಲ್ ಆದ್ರೆ ನಿಮ್ಮ ಯಡಿಯೂರಪ್ಪನ ಸರ್ಕಾರನೇ ಹೊಣೆ, ನೇರ ಹೊಣೆ. ಅಂಡ್ ಯು ಆರ್ ಟೆಲಿಂಗ್ ಪ್ರೆಸ್ ಮೀಟ್ ಅಲ್ಲಿ ಕೂತ್ಕೊಂಡು ಸ್ಕ್ಯಾಂಡಲ್ ಆಗಿದ್ಯಾ? ಹೂ ಸಪೋಸ್ ಟು ರೆಕ್ಟಿಫೈ ದಿಸ್? ಯಾರು ರೆಕ್ಟಿಫೈ ಮಾಡ್ಬೇಕಾರೋದು? ನಾನಾ? ಸಿದ್ದರಾಮಯ್ಯನವರ? ಡಿ ಕೆ ಶಿವಕುಮಾರ? ಕುಮಾರಸ್ವಾಮಿನ? ಯಾರು ರೆಕ್ಟಿಫೈ ಮಾಡ್ಬೇಕಾರದು? ತೇಜಸ್ವಿ ಸೂರ್ಯ? ಯಡಿಯೂರಪ್ಪ ನೀವು ನಿಮ್ದೇ ಸರ್ಕಾರ ಅಲ್ವಾ? ಮ್ಯಾಲೆ ಕೆಳಗೆ ನಮ್ ಸರ್ಕಾರಕ್ಕೆ ಓಟ್ ಹಾಕಿ ನಾವೆಲ್ಲ ಕಿಸಿದೀನಿ ಅಂದ್ರಲ್ಲ, ಎಣಗಳ ರಾಶಿ ಬೀಳ್ತಾ ಇದೆ ಅವಾಗ ಕರ್ನಾಟಕದಲ್ಲಿ. ಕಿಸಿರಿ, ಏನ್ ಕಿಸಿದೀರ ಅಂತ? ಏನ್ ಕಿಸಿರಿ? ನಾನೇನಾದ್ರು ನಿಮ್ಮ ಜಾಗದಲ್ಲಿ ಇದ್ದಿದ್ರೆ FIR ಮಾಡಿಸಿ ಪ್ರೆಸ್ ಮೀಟ್ ಮಾಡಿಸ್ತಿರ್ಲಿಲ್ಲ. ಫಸ್ಟ್ ಆ ಸ್ಕ್ಯಾಂಡಲ್ ಮಾಡಿದವ್ರನ್ನ ಜೈಲಿಗೆ ಕಳಿಸಿ ಆಮೇಲೆ ಬೆಳಗ್ಗೆ ಪೇಪರ್ ಆಗಿ ಬಂದಿರೋದು. ನಿಮಗೆ ನಿಮ್ಮದೇ ಸರ್ಕಾರದ ಸ್ಕ್ಯಾಂಡಲ್ ನ ಪ್ರೆಸ್ ಮೀಟ್ ಮಾಡಿ ಅದರ ಕ್ರೆಡಿಬಿಲಿಟಿ ತಗೊಳೋದು ಹುಚ್ಚುತನ ಅನ್ಸಿಲ್ವಾ ತೇಜಸ್ವಿ ಸೂರ್ಯ? ಹುಚ್ಚುತನ ಅನ್ಸಿಲ್ವಾ? ಏನ್ಯೋ ಜನ ಕುರಿ ಅಂತ ಅನ್ಕೊಂಡ್ಬಿಟ್ಟಾರೆ. ಕರ್ನಾಟಕದ ಜನರೇ ನೋಡಿ ಎಂತ MP ಗಳಿರ್ತಾರೆ. ಇವ್ರದೇ ಕೇಂದ್ರ ಸರ್ಕಾರ, ಇವ್ರದೇ ರಾಜ್ಯ ಸರ್ಕಾರ, ಇವ್ರದೇ ಬಿಬಿಎಂಪಿ ಆಡಳಿತ. ಆದ್ರೂ ಸ್ಕ್ಯಾಂಡಲ್ ಆಗಿದೆ ಅಂತ ಆ ಸ್ಕ್ಯಾಂಡಲ್ ಎಕ್ಸ್ಪೋಸ್ ಮಾಡ್ತಾ ಇರೋದು ಅದೇ ಆಡಳಿತ ಸರ್ಕಾರದ MP. ಏನ್ರಿ ಯಡಿಯೂರಪ್ಪ ನೋಡಿ, ನಿಮ್ಮ ಬಿಬಿಎಂಪಿ ಆಡಳಿತವನ್ನ ಬಿಡಿಯಾಗಿ ಬಟ್ಟೆ ಬಿಚ್ಚಿ ಹಾಕಿರೋದು ತೇಜಸ್ವಿ ಸೂರ್ಯ. ಅಕ್ಸೆಪ್ಟ್. ತೇಜಸ್ವಿ ಸೂರ್ಯ ಹೇಳ್ತಾ ಇರೋದು ಸರಿ ಅಂದ್ರೆ ಯಡಿಯೂರಪ್ಪ ಯು ರಿಸೈನ್. ಯಡಿಯೂರಪ್ಪ ತೇಜಸ್ವಿ ಸೂರ್ಯ ಹಾಕಿರೋ ಚಾರ್ಜಸ್ ನಿಜ ಅಂದ್ರೆ ಯು ಶುಡ್ ರಿಸೈನ್. ವೈ ಯು ಶುಡ್ ನಾಟ್ ರಿಸೈನ್? ಒಳ್ಳೆ ಕೆಲಸ ಮಾಡಿದೆ ತೇಜಸ್ವಿ ಸೂರ್ಯ. ಯು ಹ್ಯಾವ್ ಡನ್ ಎ ವಂಡರ್ಫುಲ್ ಜಾಬ್.
ಐ ಸಲ್ಯೂಟ್ ನಿಮ್ಗೊಂದು ಸಲಾಂ ತೇಜಸ್ವಿ ಸೂರ್ಯ. ಬಟ್ ನಾವು who should be screwed legally, who should be screwed ultimately ಯಡಿಯೂರಪ್ಪ should resign. ನೀವು ಹಾಕಿರೋ ಚಾರ್ಜಸ್ ನಿಜ ಅಂದ್ರೆ, ನಿಜ ಆಗಿದ್ದರೆ 4 ದಿವಸ ತಾವು ಕಷ್ಟಪಟ್ಟು ಇನ್ವೆಸ್ಟಿಗೇಷನ್ ಮಾಡಿ ಅದು ಏನು ಸೀಕ್ರೆಟ್ ಕಂಡುಹಿಡಿದಿದ್ರ ನೋಡಿ, ಅದು ನಿಜ ಆಗಿದ್ದರೆ ಈಗ ಅದಕ್ಕೆ ತಕ್ಕ ಬೆಲೆಯನ್ನು ಕೊಡ್ಬೇಕಾರದು ಯಡಿಯೂರಪ್ಪ. ಯಡಿಯೂರಪ್ಪ ರಿಸೈನ್ ಮಾಡಿ. ಈ ಸ್ಕ್ಯಾಂಡಲ್ ಅನ್ನ ಡಿ ಕೆ ಶಿವಕುಮಾರ್ ಎಕ್ಸ್ಪೋಸ್ ಮಾಡಿಲ್ಲ, ಸಿದ್ದರಾಮಯ್ಯ ಎಕ್ಸ್ಪೋಸ್ ಮಾಡಿಲ್ಲ, ನನ್ನಂತ ಕೆಲ್ಸಕ್ಕೆ ಬಾರ್ದು ಯಾವುದೋ ಒಬ್ಬ ಅಡ್ವೊಕೇಟ್ ಎಕ್ಸ್ಪೋಸ್ ಮಾಡಿಲ್ಲ. ನಮ್ಮನ್ನ ಕೆಲ್ಸಕ್ಕೆ ಬಾರ್ದು ಅಂತಾರೆ, ಇರ್ಲಿ ನಾವು ಕೆಲ್ಸಕ್ಕೆ ಬರ್ದವ್ರೆ. ಕುಮಾರಸ್ವಾಮಿ ಎಕ್ಸ್ಪೋಸ್ ಮಾಡಿಲ್ಲ. ಎಕ್ಸ್ಪೋಸ್ ಮಾಡಿರೋದು ಖುದ್ದು ಬ್ಯಾಂಗ್ಳೂರ್ ಸೌತ್ MP ತೇಜಸ್ವಿ ಸೂರ್ಯ. ಅಕ್ಸೆಪ್ಟ್ ದಿಸ್ ಚಾರ್ಜಸ್. ಯಡಿಯೂರಪ್ಪ ಈ ಚಾರ್ಜಸ್ ಅನ್ನು ಅಕ್ಸೆಪ್ಟ್ ಮಾಡಿ. ರಿಸೈನ್. ವಿ ವಾಂಟ್ ಯು ಟು ರಿಸೈನ್. ನಿಮ್ಮ ಪಾರ್ಟಿಯ ಎಂಪಿನೇ ನಿಮ್ಮನ್ನ ಬಿಡಿ ಬಿಡಿಯಾಗಿ ಎಕ್ಸ್ಪೋಸ್ ಮಾಡಿದ್ದಾರೆ. ನಿಮ್ಮ ಆಡಳಿತದ ಬಿಬಿಎಂಪಿಯಲ್ಲಿ ನಿಮ್ಮ ಆಡಳಿತ, ಬಿಬಿಎಂಪಿ ಆಡಳಿತ ನಿಮ್ಮ ಕೈಯಲ್ಲಿದೆ. ಯು ಹ್ಯಾವ್ ಬೀನ್ ಎಕ್ಸ್ಪೋಸ್ ಯಡಿಯೂರಪ್ಪ ಬೈ ಯುವರ್ ಓನ್ MP ತೇಜಸ್ವಿ ಸೂರ್ಯ ಅಂತ ಹೇಳುತ್ತಾ, ಸ್ನೇಹಿತರೆ, ಇವರು ಜೀವ ಕೊಡೋ ಸರ್ಕಾರ ಅಲ್ಲ, ಜೀವ ನಮ್ಮ ತಂದೆ ತಾಯಿ ಕೊಟ್ಟಿದ್ದಾರೆ. ಇವರು ಜೀವ ತೆಗೆಯುವ ಸರ್ಕಾರ. ಸಾಕಷ್ಟು ನಿದರ್ಶನಗಳು ನೋಡಿದಿರ. ಆ 24 ಜನ ಚಾಮರಾಜನಗರದಲ್ಲಿ ಸತ್ತದಕ್ಕೆ ಇವರು ಮಸಿ ಬಳಿತಾ ಇದ್ದಾರೆ, ಅದಕ್ಕೆ ಕತೆ ಕಟ್ತಾ ಇದ್ದಾರೆ, ಅದನ್ನ ಮುಚ್ಚಕ್ಕೆ ಪ್ರಯತ್ನ ಬೀಳ್ತಾ ಇದ್ದಾರೆ. ಅದನ್ನ ಯಾರ್ದೋ ಒಬ್ಬ ತಲೆಗೆ ಕಟ್ಟಿ ಇವರು ನೀಟ್ ಹ್ಯಾಂಡ್ ವಾಶ್ ಮಾಡ್ಕೊಳಕ್ಕೆ ಪ್ರಯತ್ನ ಬೀಳ್ತಾ ಇದ್ದಾರೆ. ನಾವು ನಿನ್ನೆ ಹೇಳಿದ್ದು, ಯಾರ್ಯಾರು ಸತ್ತಿದಾರೋ ಅವರ ಕುಟುಂಬಕ್ಕೆ 10 ಕೋಟಿ ಕಾಂಪೋಸಿಷನ್ ಕೊಡಿ ಅಂತ. ಯಾವ ಯಾವ ಕುಟುಂಬಕ್ಕೆ ಆಕ್ಸಿಜನ್ ಸಿಗದೆ ಸತ್ತಿದಾರೋ ಅವರ ಕುಟುಂಬಕ್ಕೆ 10 ಕೋಟಿ ಕಾಂಪೋಸಿಷನ್ ಕೊಡಬೇಕು. ಅವರ ಹೆಸರಲ್ಲಿ ಏನೇ ಸಾಲ ಇದ್ರು ಸರ್ಕಾರ ಅದನ್ನ ಮನ್ನಾ ಮಾಡಕ್ಕೆ ಆದೇಶ ಹೊರಡಿಸಬೇಕು. ಇದು ನಾವು ನಿನ್ನೆ ಕೇಳಿದ್ದು. ಇದು ಯಾವುದೂ ಇಲ್ಲಂತೆ. ಈಗ ನೆನ್ನೆ 36 ಇತ್ತು, 26ಕ್ಕೆ ಬಂತು, ಆಮೇಲೆ 2 ಅಂತೆ. ಇಬ್ಬರೇ ಅಂತೆ ಆಕ್ಸಿಜನ್ ಇಲ್ಲಿ ಸತ್ತೋಗಿರೋದು. ಅದು ಏನೋ ಹೆಚ್ಚು ಕಮ್ಮಿ ಆಗಿದೆ ಬಿಡಿ ಅಂತೇಳಿ ಇಷ್ಟು ನೀಟಾಗಿ ಕವರ್ ಅಪ್ ಸ್ಟೋರಿ ಮಾಡ್ತಾ ಇದ್ದಾರೆ. ಅದಕ್ಕೆ ನೆನ್ನೆ BTV ಹೇಳ್ತಾ ಇದ್ರು, ಎಸ್ ಸಮ್ ಸೀನಿಯರ್ ಆಫೀಸರ್, ಸಿನ್ಸಿಯರ್ ಆಫೀಸರು ಇನ್ವೆಸ್ಟಿಗೇಷನ್. ರೇ, ಯಾರೇ ಇನ್ವೆಸ್ಟಿಗೇಷನ್ ಮಾಡಲಿ, ಸರ್ಕಾರಕ್ಕೆ ತಾಕತ್ತಿಲ್ಲ ಅಂತಂದ್ರೆ ಅದು ಹೊಗೆ ಕೇಸೇ. ಅದಕ್ಕೆ ಸೂಕ್ತ ಉದಾಹರಣೆ CD ಕೇಸ್. ಆ ಒಂದು CD ಪ್ರಕರಣ ಏನಿದೆ, ಆಲ್ಮೋಸ್ಟ್ ಸರ್ಕಾರ ಮರೆತು ಹೋಗಿದ್ದಾರೆ. SIT ಅವರು ಮಲ್ಕೊಂಡ್ಬಿಟ್ಟವ್ರೆ. SIT ಅಧಿಕಾರಿಗಳು ನಿದ್ದೆ ಬಂದಂತೆ ಮಲ್ಕೊಂಡ್ಬಿಟ್ಟವ್ರೆ. ಕರೋನಾ ಗಿರೋನಾ ಬಂತ ಗೊತ್ತಿಲ್ಲ. ದೇ ಹ್ಯಾವ್ ನಾಟ್ ಅರೆಸ್ಟೆಡ್. ಏನೋ ಆರೋಪಿನ ಇದುವರೆಗೂ ಅರೆಸ್ಟ್ ಮಾಡಿಲ್ಲ. ಇನ್ನು ಚಾಮರಾಜನಗರದಲ್ಲಿ ನಡೆದಂತ ಈ ಒಂದು ಕೊಲೆಗೆ ಈ ಸರ್ಕಾರ ನ್ಯಾಯ ಕೊಡುತ್ತೆ ಅಂತ ನೀವು ಕಾದ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ ಅಂತ ಹೇಳ್ಬೇಕೆ ಹೊರತು ಬೇರೆ ಏನು ಹೇಳಕ್ ಆಗೋದಿಲ್ಲ. ಓಕೆ, ಜೊತೆಯಲ್ಲಿ ಇವತ್ತು ಈ ತೇಜಸ್ವಿ ಸೂರ್ಯ ಮಾಡಿರೋ ಪ್ರೆಸ್ ಮೀಟು ಚಾರ್ಜಸ್ ಡೈರೆಕ್ಟ್ಲಿ ಪಾಯಿಂಟಿಂಗ್ ಆನ್ ಯಡಿಯೂರಪ್ಪನ ಮೇಲೆ ಪಾಯಿಂಟ್ ಮಾಡ್ತಾ ಇದೆ ತೇಜಸ್ವಿ ಸೂರ್ಯನ ಪ್ರೆಸ್ ಮೀಟು. ಯಡಿಯೂರಪ್ಪ ಇವತ್ತು ರಿಸೈನ್ ಮಾಡಿ ಮನೆಗೆ ಹೋಗಿ. ಆಮೇಲೆ ಇದನ್ನ ನಾವ್ ಹೇಳ್ತಾ ಇಲ್ಲ, ತೇಜಸ್ವಿ ಸೂರ್ಯನ ಪ್ರೆಸ್ ಮೀಟ್ ಹೇಳ್ತಾ ಇದೆ. ನೈತಿಕವಾಗಿ ಹೊಣೆ ಹೊತ್ತು ಯಡಿಯೂರಪ್ಪ ಮನೆಗೆ ಹೋಗಿ ರಿಸೈನ್ ಮಾಡಿ. ಡಾಕ್ಟರ್ ಸುಧಾಕರ್ ನೆನ್ನೆ ಪ್ರಕರಣಕ್ಕೆ ನೈತಿಕವಾಗಿ ನೆನ್ನೆ CM ಯಡಿಯೂರಪ್ಪ ಸುಧಾಕರ್ನ ಕರೆದು ಚಾಮರಾಜನಗರದಲ್ಲಿ ಏನಾಯ್ತು ಅಂತ ಕೇಳಿದ್ರೆ ಬೆಬೆಬೆ ಅಂತಾರಂತೆ. ಏನು ಗೊತ್ತೇ ಇಲ್ಲ. ಒಬ್ಬ ಮಿನಿಸ್ಟರ್ಗೆ ಚಾಮರಾಜನಗರದಲ್ಲಿ ಏನಾಗಿದೆ ಅಂತ ಒಂದು ಫ್ಯಾಕ್ಚುಯಲ್ ರಿಪೋರ್ಟ್ ಅನ್ನ ತಗೊಂಡೋಗ್ಬೇಕು, CM ಅನ್ನ ಭೇಟಿ ಮಾಡ್ಬೇಕಾದ್ರೆ ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಅಂತಂದ್ರೆ ಇವ್ರನ್ನ ಆಯ್ಕೆ ಮಾಡಿದ್ದು ನೀವುಗಳೇ. ಜಾತಿ ಧರ್ಮ ಆಯ್ತಾ, ಜಾತಿ ಧರ್ಮ ಅನ್ನೋ ಹೆಸರಲ್ಲಿ ನೀವುಗಳೇ ಆಯ್ಕೆ ಮಾಡಿದ್ದು. ಟುಡೇ ಯು ವಿಲ್ ಸಫರ್ ಅಂಡ್ ಯು ವಿಲ್ ಪೇ ದ ಪ್ರೈಸ್. ಯು ಆರ್ ಪೇಯಿಂಗ್ ದ ಪ್ರೈಸ್ ಫಾರ್ ದ ಸೇಮ್ ರೀಸನ್. ಬೇರೆ ಏನು ಹೇಳಲ್ಲ ನಾನು. ಇವತ್ತು ನಮ್ಮ ಬಳಿ ಪೆಂಡಿಂಗ್ ಇರುವಂತ ವಾಟ್ಸಪ್ ವಾಟ್ಸಪ್ ಮೆಸೇಜ್ಗಳ ಒಂದು ಡೀಟೇಲ್ಸ್ ಏನಿದೆ ಅಂದ್ರೆ, ಕರ್ನಾಟಕದಲ್ಲಿ ನೋಡಿ 8,800 ವಾಟ್ಸಪ್ ಮೆಸೇಜ್ ಇದೆ ನನ್ನ ಒಂದು ಮೊಬೈಲಲ್ಲಿ. ನನ್ನ ಜೊತೆ 6 ಜನ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಬ್ಬನಿಗೆ ಕರೋನಾ ಪಾಸಿಟಿವ್ ಬಂದಿದೆ. ಸ್ಟಿಲ್ ಈಸ್ ವರ್ಕಿಂಗ್ ಫ್ರಮ್ ಹೋಮ್, ಐಸೋಲೇಷನ್ ಆಗಿ ಮನೆಯಿಂದನೇ ವರ್ಕ್ ಮಾಡ್ತಾ ಇದ್ದಾನೆ. ಈಸ್ ಅಟೆಂಡಿಂಗ್ ದಿಸ್ ಕಾಲ್ಸ್. ನನ್ನ ಒಂದು ಫೋನಲ್ಲಿ 8,800 ಜನಕ್ಕೆ ICU ಬೆಡ್ ಬೇಕು, ಆಕ್ಸಿಜನ್ ಬೇಕು ಅಂತ ವಾಟ್ಸಪ್ ಮೆಸೇಜ್ ಇದೆ.
ಜಸ್ಟ್ ಇಮ್ಯಾಜಿನ್, 5-6 ಜನರು ನಮ್ಮ ಹತ್ರ ಕೆಲಸ ಮಾಡ್ತಾ ಇದ್ದಾರೆ, ನಮ್ಮ ಜೊತೆಲಿ ಟೀಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಸೇರಿದ್ರೆ ಕಡಿಮೆ ಅಂದ್ರೂ 30,000-40,000 ಸಾವಿರ ಜನ ಬೆಡ್ಗಳಿಗೆ ಅಲಿತಾ ಇದ್ದಾರೆ, ಜೀವ ಕೊಡ್ತಾ ಇದ್ದಾರೆ. ಆ ಜೀವ ತೆಗಿತಾ ಇರೋದು, ಕೊಲೆ ಮಾಡ್ತಾ ಇರೋದು ಡೈರೆಕ್ಟ್ ಆಗಿ ಈ ಒಂದು ಯಡಿಯೂರಪ್ಪನ ಸರ್ಕಾರ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವ್ರುಗಳು ಅಂದ್ರೆ ಇವ್ರದೇ ಕೇಂದ್ರ ಸರ್ಕಾರ, ಇವ್ರದೇ ರಾಜ್ಯ ಸರ್ಕಾರ, BBMP ಆಡಳಿತ ಇವ್ರ ಕೈಯಲ್ಲಿದೆ. ಸ್ಕ್ಯಾಂಡಲ್ ಅನ್ನ ಎಕ್ಸ್ಪೋಸ್ ಮಾಡಿದೆ ಅಂತ ತೇಜಸ್ವಿ ಸೂರ್ಯ ಹೇಳ್ತಾನೆ. ನೈತಿಕವಾಗಿ ಯಡಿಯೂರಪ್ಪ ಜವಾಬ್ದಾರಿ ಹೊತ್ತು ರಿಸೈನ್ ಮಾಡ್ರಿ. ಯಡಿಯೂರಪ್ಪ ಎಕ್ಸ್ಪೋಸ್ ಮಾಡಿರೋದು ಸಿದ್ದರಾಮಯ್ಯ ಅವರು ಅಲ್ಲ, DK ಶಿವಕುಮಾರ್ ಅಲ್ಲ, ಏನೋ ಕುಮಾರಸ್ವಾಮಿನೂ ಅಲ್ಲ, ನಾನೂ ಅಲ್ಲ. ಓಕೆ, ಎಕ್ಸ್ಪೋಸ್ ಮಾಡೋದು ನಿಮ್ಮದೇ ಪಾರ್ಟಿಯವನು. ನೈತಿಕವಾಗಿ ಬೆಂಬಲವನ್ನು ಹೊತ್ತಿ ರಿಸೈನ್ ಫ್ರಮ್ ದ ಪೋಸ್ಟ್. ಡಾಕ್ಟರ್ ಸುಧಾಕರ್ ನಿನ್ನೆ 26 ಜನ ಸುತ್ತೋದ್ರಲ್ಲ, ಅಧಿಕಾರಿಗಳ ತಲೆ ಕಟ್ಟಕ್ ಬಿತ್ತು. ಆಮೇಲೆ ನಮಗೆ ಬಂದ್ ಮಾಹಿತಿ ಅಂತಂದ್ರೆ, ಆಕ್ಸಿಜನ್ ಅನ್ನ ಸರ್ಕಾರಿ ಆಸ್ಪತ್ರೆ ಕಳಿಸಿದ್ರೆ ಅಧಿಕಾರಿಗಳು ದೆಪ್ಕೊಂಡೋತಾರಂತೆ. ನೋಡಿ, ಇದೊಂದು ತಲೆಯಲ್ಲಿ ಇಟ್ಕೊಳ್ಬೇಕು ದ ಪೀಪಲ್. ನೀವು ಯಾಕೆ ಈ ಸ್ಟಾಕ್ ಕೊಟ್ಟಿನೂ ಸಾವಾಗುತ್ತೆ ಅಂತಂದ್ರೆ, ಅಧಿಕಾರಿಗಳು ದೆಪ್ಕೊಂಡು ಹೋಗ್ತಾರಂತೆ, ಸಿಲಿಂಡರ್ಗಳು ಎತ್ಕೊಂಡು ಹೊರಟೋತಾರಂತೆ. ನಮ್ಮ ಮನೆಗೆ ಬೇಕು, ನಮ್ಮ ಚಿಕ್ಕಪ್ಪನವ್ರಿಗೆ ಬೇಕು, ನಮ್ಮ ಮಾವನ ಮಗನ್ ಬೇಕು, ನಮ್ಮ ಸಾಹೇಬರ ತಂಗಿ ಮಗನಿಗೆ ಬೇಕು ಅಂತ ಅಧಿಕಾರಿಗಳೇ ಸಿಲಿಂಡರ್ಗಳನ್ನ ದೆಪ್ಕೊಂಡು ಹೋಗ್ತಾರಂತೆ. ಅಕೌಂಟಬಿಲಿಟಿ ಸರ್ಕಾರಿ ಆಸ್ಪತ್ರೆದು. ಆದರೆ ಆ ಸಿಲಿಂಡರ್ಗಳು ಅಧಿಕಾರಿ ಮನೆಗಳಲ್ಲಿ ಆರಾಮಾಗಿ ಅದನ್ನ ಆಕ್ಸಿಜನ್ ಹಾಕೊಂಡು ಜೀವನ ಮಾಡ್ತಾರೆ. ಅಂದ್ರೆ ಆಡಳಿತ ಯಾವ ಮಟ್ಟಕ್ಕೆ ಕುಸಿದೋಗಿದೆ ಇವರು ಅಂತಂದ್ರೆ, ಇದು ಸ್ಮಶಾನ ಸರ್ಕಾರ. ಇವರು ಯಾವುದೇ ಕಾರಣಕ್ಕೂ ಜನರನ್ನ ಉಳಿಸೋದಿಲ್ಲ, ಇವರು ಸ್ಮಶಾನಕ್ಕೆ ಕಳಿಸ್ತಾರೆ. ನನ್ನ ಹತ್ರ ಇರೋ 8,800 ಮೆಸೇಜಲ್ಲೂ ಇಫ್ ಐ ಕ್ಯಾನ್ ಚಾಲೆಂಜು, ಇವರೆಲ್ಲ ನೋಡಿ ನಾನ್ ಸ್ಟಾಪ್ ಕಾಲ್ಸ್ ಬರ್ತದೆ, ಈ ಮೊಬೈಲ್ಗೆ ನಾನ್ ಸ್ಟಾಪ್ ಕಾಲ್ ಬರ್ತದೆ. ಸೇಮ್ ವಿತ್ ಅದರ್ ಮೈ ಟೀಮ್ ಮೆಂಬರ್ಸ್ ಆಲ್ಸೋ. 1 ನಿಮಿಷ ನಿಲ್ಲದೆ ಕಾಲ್ಸ್ ಬರುತ್ತೆ. ಬಟ್ ಅನ್ಲೆಸ್ ಸರ್ಕಾರ ಈ ಪ್ರೆಸ್ ಮೀಟ್ಗಳು ಮಾಡಿ ಶೋ ತಗೊಳ್ಳೋ ಅಂತ ತೇಜಸ್ವಿ ಸೂರ್ಯ ಶುಡ್ ಅಂಡರ್ಸ್ಟ್ಯಾಂಡ್ ಪೀಪಲ್ ಆರ್ ಆಸ್ಕಿಂಗ್ ಫಾರ್ ಸಿಂಪಲ್ ಬೆಡ್. ಈ ಬೆಡ್ಗಳನ್ನ ಪ್ರೊವೈಡ್ ಮಾಡಕ್ಕೆ ಅಲ್ರಿ, ಇವ್ರ ಯೋಗ್ಯತೆಗೆ ಬರೀ ಆಸ್ಪತ್ರೆಗಳ ಹೆಸರನ್ನ ಚೇಂಜ್ ಮಾಡಿದ್ರು ಇವರು. ವಾಜಪೇಯಿ ಆಸ್ಪತ್ರೆ ಅಂತೆ ಕಟ್ರಿ, ಒಂದು ಆಸ್ಪತ್ರೆ ಕಟ್ಟುಬಿಡಿಕ್ರಿ. ವಿಕ್ಟೋರಿಯಾ ಅಂತ ಹೆಸರು ಇಟ್ಬಿಡು, ಬೋರಿಂಗ್ ಅಂತ ಇಡಬಾರ್ದು. ಇವರೆಲ್ಲ ಕಿಶನ್ಸ್ ಅವ್ರದಂತೆ, ಕಿಶನ್ಸ್ ಅವ್ರದ್ದು ಆಸ್ಪತ್ರೆಗಳಿಗೆ ಮರು ನಾಮಕರಣ ಮಾಡೋದು ಇವ್ರ ಕೆಲಸ. ಹೊಸ ಆಸ್ಪತ್ರೆ ಕಟ್ಟಲ್ಲ, ಆಕ್ಸಿಜನ್ ಕೊಡಲ್ಲ. ಆಯ್ತಪ್ಪ ತೇಜಸ್ವಿ ಸೂರ್ಯ ಎಲ್ಲ ಒಪ್ಕೊಂಡೆ. ಬೇರೆ ಬೇರೆ ದೇಶಗಳಿಂದ ಮೆಡಿಕಲ್ ಎಲ್ಲಿ ಬರ್ತಾ ಇದೆಯಲ್ಲ, ಇದೇ ಮೋದಿ ಸರ್ಕಾರ ಅದನ್ನ ಪಾರದರ್ಶಕವಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇಲ್ಲ. ವೈ ಆರ್ ಯು ನಾಟ್ ಏಬಲ್ ಟು ಕ್ವಶನ್ ದೆಮ್? ಒಂದು ಸಣ್ಣ ಉಜ್ಬೇಕಿಸ್ತಾನು, ಟರ್ಕಿ, ತೈವಾನು ಸಹಾಯ ಮಾಡ್ತಾ ಇದೆ ದೇಶಕ್ಕೆ. ಯಾವ ಮಟ್ಟಕ್ಕೆ ನಮ್ಮ ದೇಶದ ಆಡಳಿತವನ್ನ ಈ ವ್ಯಕ್ತಿ ಇಳಿಸ್ಬಿಟ್ಟ ಅಂತಂದ್ರೆ, ಅವರ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಹ್ಯಾವ್ ಬಿನ್ ಸ್ಟೂಪ್ ಟು ದಿಸ್ ಲೆವೆಲ್. ಪಾರದರ್ಶಕತೆ ಇದೆಯಾ? 80 ಮೆಟ್ರಿಕ್ ಟನ್ ಆಕ್ಸಿಜನ್ ಕೊಟ್ಟರು ಸೌದಿ ಅವರು, ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರಿ? ನಿಮ್ಮ ಕೇಂದ್ರ ಸರ್ಕಾರ ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತು? ಯಾಕೆ ಅದ್ರ ಬಗ್ಗೆ ಮಾಹಿತಿಯನ್ನ ಪಾರದರ್ಶಕವಾಗಿ ಇದೇ ಕೇಂದ್ರ ಮೋದಿ ಸರ್ಕಾರ ನಡ್ಕಂತ ಇಲ್ಲ? ಕರ್ನಾಟಕಕ್ಕೆ ಬಂದಂತ ಸವಲತ್ತು ಎಷ್ಟು ಕೇಂದ್ರ ಮೋದಿ ಸರ್ಕಾರದಿಂದ? ಕರ್ನಾಟಕದಲ್ಲಿ ತಯಾರಾಗ್ತಾರ ಆಕ್ಸಿಜನ್ ಅನ್ನ ನಮಗೆ ಕೊಡ್ದಿರಾ ಬೇರೆ ರಾಜ್ಯಗಳಿಗೆ ತಗೊಂಡೋಗ್ತಾರ? ಮೋದಿಯ ಕೆಲಸದ ಬಗ್ಗೆ ತಮ್ಮ ಪ್ರಕ್ರಿಯೆ ಏನು? ಈ BBMP ನಡೆದಿರುವಂತಹ ಅವ್ಯವಹಾರವನ್ನ ತಾವು ಎಕ್ಸ್ಪೋಸ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಈ ಒಂದು ಎಕ್ಸ್ಪೋಜರು ನಿಮ್ಮ ಆಡಳಿತದಲ್ಲೇ ನಡೆರೋದು, ಯಡಿಯೂರಪ್ಪನ ಆಡಳಿತದಲ್ಲೇ ನಡೆರೋದು. ಯಡಿಯೂರಪ್ಪನ ರಿಸೈನ್ ಮಾಡು ಅಂತ ಹೇಳು, ಎಲ್ಲ ಸರಿ ತೇಜಸ್ವಿ ಸೂರ್ಯ, ಬಟ್ ಯು ಫರ್ಗಾಟ್ ಟು ಆಸ್ಕ್ ರೆಸಿಗ್ನೇಷನ್ ಆಫ್ ಯಡಿಯೂರಪ್ಪ. ಬೆಟರ್ ಆಸ್ಕ್ ದಟ್ ರೆಸಿಗ್ನೇಷನ್. ಓಕೆ ಅಂತ ಹೇಳುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದೀವಿ ಸ್ನೇಹಿತರೆ. ಕರ್ನಾಟಕದಲ್ಲಿ ಕನ್ನಡಿಗರು ಆಯ್ತಾ, ಆಮೇಲೆ ಉತ್ತರ ಭಾರತದ ಮಾರ್ವಾಡಿಗಳನ್ನ ನಮ್ಮೋರೇ ಅಂತೆ. ಬೆಳಗ್ಗೆ ಅವನು ಯಾರೋ ಹಾಕಿದ್ದ, ಉತ್ತರ ಭಾರತದ ಮಾರ್ವಾಡಿಗಳು ನಮ್ಮೋರಂತೆ. ಆಯ್ತಪ್ಪ, ಉತ್ತರ ಭಾರತದ ಮಾರ್ವಾಡಿಗಳು ನಮ್ಮೋರೇ ಅಲ್ವಾ? ನಮ್ಮನ್ನ ದಕ್ಷಿಣ ಭಾರತದವ್ರನ್ನ ಸಮನಾಗಿ ಟ್ರೀಟ್ ಮಾಡ್ತಾವ್ರ? ಪ್ರೈಮ್ ಮಿನಿಸ್ಟರು ಗುಜರಾತಿಯವನು, ಹೋಮ್ ಮಿನಿಸ್ಟರು ಗುಜರಾತಿಯವನು, ಆಯ್ತಾ, CBI ಡೈರೆಕ್ಟರ್ ಗುಜರಾತಿ, ಎಲೆಕ್ಷನ್ ಕಮಿಷನ್ ಗುಜರಾತಿ, RBI ಗವರ್ನರು ಗುಜರಾತಿ. ಎಲ್ಲಾರು ಕನ್ನಡಿಗರನ್ನ ಕುಣಿಸಿದ್ದೀರಾ? ಕನ್ನಡಿಗರು ಮತಕ್ಕೆ ಸೀಮಿತ, ತೆರಿಗೆಗೆ ಸೀಮಿತ. ಎಲ್ಲಿ ಹಿಂದೂಗಳು ಅಂತ ಹೇಳ್ತೀರಾ ಅಷ್ಟೇ, ಎಲ್ಲಾ ಹಿಂದೂಗಳು ಒಂದೇ. ಇಲ್ಲ, ನೀವು ಮುಂದು ನಾವು ಹಿಂದೂ ಅಷ್ಟೇ, ಏನು ಮಾಡಕ್ಕಾಗಲ್ಲ. ಓಕೆ, ಇದನ್ನ ಆಡಳಿತ ಅಂತ ಹೇಳಿದ್ರೆ ಯಾರೋ ಒಪ್ಕೊಂಡ ಗಡಿ ಇಲ್ಲ ಸ್ನೇಹಿತರೆ. ಆ ಒಂದು ಮೆಸೇಜ್ ನೋಡಿದ್ರೆ ಕಣ್ಣಲ್ಲಿ ನೀರು ಬರ್ತದೆ ನಮಗೆ. ಬಟ್ ಆದರೆ ನೀವುಗಳು ಬೆಡ್ ಬೇಕು, ಆಕ್ಸಿಜನ್ ಬೇಕು ಅಂತ ಹೇಳಿದಾಗ, ಅದೇ ನೀವು ಮತ ಚಲಾವಣೆ ಮಾಡಬೇಕಾದಾಗ ಒಂದು ಸಣ್ಣ ಕಾಮನ್ ಸೆನ್ಸು,
ಈ ಈ ಈ ವ್ಯಾಪಾರಸ್ಥ ಶ್ರೀಮಂತರ ಸರ್ಕಾರದ ಬಗ್ಗೆ ಯೋಚನೆ ಮಾಡಿದರೆ ನಿಮಗೆ ಈ ಗತಿ ಬರ್ತಾ ಇರಲಿಲ್ಲ. ನಮಗೆ ನಿಮ್ಮನ್ನು ನೋಡಿ ನೋವು ಬಿಟ್ಕೊಳ್ಳೋ ಅಂಥ ಸಮಯ ನಮಗೂ ಬರ್ತಾ ಇರಲಿಲ್ಲ. ಏನೇನು ಸ್ನೇಹಿತರೆ, ಎಲ್ಲ ವಿಚಾರಗಳನ್ನು ತಿಳಿಸುತ್ತಾ ದಯಮಾಡಿ ನಾನು ಸತ್ಯವನ್ನು ಎಕ್ಸ್ಪೋಸ್ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀನಿ ಅಂತ ಹೇಳುತ್ತಾ ಈ ಲೈವನ್ನು ಮುಗಿಸ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಒಂದು ಸಲಾಮ್. ಥ್ಯಾಂಕ್ಸ್ ಅಲಾಟ್.